ಚಿನ್ನ ಕುರ್ಚಿ ಸರ್ವೆ ನಂಬರ್ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಸರ್ವೆ ನಂಬರ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೋಡ್ಕೊಳ್ಳಿ. ಇದು 14 ಫ್ಲೋರ್ಸ್ ಇರೋವಂಥದ್ದು. ಫಸ್ಟ್ ಯಾವುದಿದೆ, ಫಸ್ಟ್ ಆಫ್ ಆಲ್ ನಮ್ಮ ಬಸವರಾಜು ಅಂತ ಬಸವಣ್ಣ ಅವ್ರ ಬಗ್ಗೆ ನಾವು ಮಾತಾಡೋಣ. ಇಲ್ಲಿ ಪಾಪ ಒಂಟಿಯಾಗೇ ಇದ್ದಾರೆ, ಇಲ್ಲಿ ಅವರು ಸೆಕ್ಯೂರಿಟಿ ಆಗಿದ್ದಾರೆ. ನಾನು ಇಲ್ಲಿಗೆ ಬಂದೆ, ಸ್ವಲ್ಪ ದಾರಿ ಅಗ್ಗು ತಗ್ಗುಗಳಿದೆ, ರೆಡಿ ಆಗುತ್ತೆ, ಏನು ತೊಂದರೆ ಇಲ್ಲ. ನಾನು ಇದ್ರ ಮುಂಚೆ ಇದೇ ಏರಿಯಾನಲ್ಲಿ ದೇವಗೆರೆ ತೋರಿಸಿದ್ದೀನಿ, ಪನಗಮಾರನಹಳ್ಳಿ ತೋರಿಸಿದ್ದೀನಿ, ಕೆಂಚನಪುರ ತೋರಿಸಿದ್ದೀನಿ, ಮುದ್ದಾಯನಪಾಳ್ಯ ತೋರಿಸಿದ್ದೀನಿ. ದೇವಗೆರೆ ಎಲ್ಲ ಅಕ್ಕಪಕ್ಕನೇ ಇರೋವಂಥದ್ದು. ನಾನು ನಿಮಗೆ ಫಸ್ಟೇ ಹೇಳಿದೆ, ದೇವಗೆರೆಗೆ ಬರೋಕ್ಕಿಂತ ಮುಂಚೆನೇ ನೀವು ರೈಟ್ ಸೈಡ್ ಬರಬೇಕು, ಅಲ್ಲಿಂದ ಭಾಳ ಹತ್ರ ಆಯಿತಾ. 5 ಕಿಲೋಮೀಟ್ರ್ ದೇವಗೆರೆ ಕುಂಬ್ಳಗೋಡಿಂದ. ಸೊ ನೀವು ದೇವಗೆರೆಗೆ ಹೋಗೋಕ್ಕಿಂತ ಮುಂಚೆನೇ ಕೆ ಗೊಳ್ಳಳ್ಳಿ ಅಂತ ಏನೋ ಬರುತ್ತೆ. ಕೆ ಗೊಳ್ಳಳ್ಳಿ ಒಳಗಡೆ ನೀವು ಬರಬೇಕಾಗಿರೋಂಥದ್ದು. ಇದು ಏನು ಚಿನ್ನ ಕುರ್ಚಿ ಚೆನ್ನಾಗೈತೆ ಸರ್. ಸೊ ನಾವು ಈಗ ಗಂಟ ಬಸವರಾಜ್ ಅವ್ರ ಹತ್ರ ಮಾತಾಡೋದು ಇದು ಚಿನ್ನ ಕುರ್ಚಿನಲ್ಲಿರುವಂಥದ್ದು. ಇದ್ರ ಮುಂಚೆ ನೀವು ಪನಗಮಾರನಹಳ್ಳಿ, ಕೆಂಚನಪುರ, ಮುದ್ದಾಯನಪಾಳ್ಯ ಎಲ್ಲ ನೋಡಿದ್ದೀರಾ. ಇಲ್ಲಿರೋವಂಥದ್ದು ಎ ವಿಂಗಲ್ಲಿ ಬಂದು 9 ಫ್ಲೋರ್ ಇರೋವಂಥದ್ದು. ನಾವಿಲ್ಲಿ ತೋರ್ಸಪ್ಪ, 9 ಫ್ಲೋರ್ ಇರೋವಂಥದ್ದು. 1 2 3 4 5 6 7 8 9 ಇದು ಎ ವಿಂಗ್. ಈ ಕಡೆ ಬಿ ವಿಂಗ್ ಬಂದು 14 ಫ್ಲೋರ್ ಇರೋವಂಥದ್ದು. ಹಿಂದ್ಗಡೆ ಅದು ಸಿ ವಿಂಗಾ? ಸಿ ವಿಂಗನ್ನು 9 ಫ್ಲೋರು. ಇನ್ನೊಂದು ಡಿ ವಿಂಗ್ ಬರುತ್ತೆ, ಈ ಕಡೆ ಡಿ ವಿಂಗ್ ಬರುತ್ತೆ. ಡಿ ವಿಂಗ್ ಇನ್ನೂ ರೆಡಿ ಆಗ್ತಾಯಿದೆ, ಅದೇನು ತೊಂದರೆ ಇಲ್ಲ. ನಮ್ಮ ಸೆಕ್ಯೂರಿಟಿ ಸಾಹೇಬರು ಇನ್ನೊಬ್ರು ಬಂದಿದ್ದಾರೆ, ಬನ್ರಿ ಪರಿಚಯ ಮಾಡ್ಕೊಡ್ತೀನಿ ಬರ್ರಿ. ಸೊ ಎ ವಿಂಗ್ ಬಂದು 9 ಫ್ಲೋರ್ ಇರೋವಂಥದ್ದು, ಬಿ ವಿಂಗ್ ಬಂದು 14 ಫ್ಲೋರು, ಸಿ ವಿಂಗ್ ಬಂದು ಅದನ್ನು 9 ಫ್ಲೋರು. ಈ ಕಡೆ ಡಿ ವಿಂಗ್ ಇನ್ನೂ ಕಟ್ತಾ ಇದ್ದಾರೆ. ಇದು ಚಿನ್ನ ಕುರ್ಚಿನಲ್ಲಿರುವಂಥ RJRSCL ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ ಕೆಲಸ. ಇಟ್ ಮೈಟ್ ಟೇಕ್ ನಿಯರ್ಲಿ 2 to 3 years. ದಯವಿಟ್ಟು ಯಾವುದಾದ್ರೂ ಖಾಲಿ ಇತ್ತು ಅಂತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಫಸ್ಟಿಂದಾನು ಹೇಳ್ತಾ ಇದ್ದೀನಿ, ವಸ್ತುಗಳನ್ನ ನೋಡಿಕೊಂಡು ಅದು ಕಟ್ಟಿರೋವಂಥ ರೀತಿ ನೋಡಿಕೊಂಡು ಇದಾಗುತ್ತೋ ಆಗಲ್ವೋ ಏನು ಕತೆನೋ ಅಂತ ದಯವಿಟ್ಟು ನೀವು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಅದು ನೀವು ಅಂದ್ಕೊಳ್ಳೋವಂಥದ್ದು ತಪ್ಪು ಕಲ್ಪನೆ, ತಪ್ಪು ಅಭಿಪ್ರಾಯ. ಯಾಕೆಂದರೆ ನಾನು 2021ರಲ್ಲಿ ನಾನು ಹಾಕಿದಾಗ ದೇವಗೆರೆಯಲ್ಲಿ ಬರೀ ಎ ವಿಂಗ್ ಮಾತ್ರ ಇನ್ನೂ ರೆಡಿ ಆಗ್ತಾಯಿತ್ತು, ಬಿ ವಿಂಗ್ಗೆ ಇರಲೇ ಇರಲಿಲ್ಲ. ನಾನು ಬರೀ ಫ್ಲ್ಯಾಟಂದು ಅದರದ್ದು ಅದೇನಂತಾರೆ ಅದಕ್ಕೆ ಗ್ರಾಫ್ ನೋಡಿಕೊಂಡೇ ನಾನು ಬಿ ವಿಂಗನ್ನಲ್ಲಿ ನನಗೆ 11ನೇ ಫ್ಲೋರಲ್ಲಿ ಇದು ಆ ಜಾಗ ಬೇಕು ಮೀನ್ಸ್ ಆ ಒಂದು ಪರ್ಟಿಕ್ಯುಲರ್ ನಾನು ಕವರ್ ಮಾಡಿದೆ. ಸೊ ಏನಂತ ಅಂದರೆ ನಾನು 2021ರಲ್ಲಿ ಅಯ್ಯೋ ಇನ್ನೂ ಕಟ್ಟಿಲ್ವಲ್ಲ ಅಂದ್ಬಿಟ್ಟು ನಾನೇನಾದರೂ ಹಾಕದೆ ಹೋಗಿದ್ದಿರಿ ಅಪ್ಲಿಕೇಶನ್. 2026 ಇವಾಗ ನನಗೆ ಇವಾಗ ಸಿಗ್ತಾ ಇರಲಿಲ್ಲ. ಸೊ ಆ ಥರ ಅಂದ್ಕೊಂಡು ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕೋದು ಬೇಡ, ಇದು ಯಾವಾಗ ರೆಡಿ ಆಗುತ್ತೋ ಅಂತ ಮನಸ್ಸಲ್ಲಿ ಅದನ್ನೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳೋವಂಥದ್ದು RJRSCLಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ. ಪ್ರತಿಯೊಂದು ಅಪ್ಲಿಕೇಶನ್ ನೀವು ಹಾಕ್ಕೊಂಡಾಗ ಇವತ್ತಲ್ಲ ನಾಳೆ ನಿಮಗೆ ಬೇಕಾಗಿರೋವಂಥದ್ದು ಮೀನ್ಸ್ ಬೆನಿಫಿಷರಿಗೆ ಬೇಕಾಗಿರೋವಂಥ ಒಂದು ಮನೆ ಸಿಗುತ್ತೆ. ನೀವು ಅರ್ಹರಾಗಿದ್ದ ಪಕ್ಷದಲ್ಲಿ ಬ್ಯಾಂಗ್ಳೂರಲ್ಲಿ 5 ವರ್ಷಕ್ಕಿಂತ ಹೆಚ್ಚಾಗಿದ್ದು ನಿಮ್ಮ ದೃಢೀಕರಣ ಮೀನ್ಸ್ ವಾಸವಿ ದೃಢೀಕರಣ ಪತ್ರ ನಿಮ್ಮ ಹತ್ರ ಇದ್ದು, ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ವೋಟರ್ ID ಕೊಟ್ಟು ಪ್ಲಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ಕೊಟ್ಟಿದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಮೀಟ್ ಆಯ್ತೀರಾ ಅಂದಾಗ 14 ಡೇಸಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರ್ ಬರುತ್ತೆ. ನೀವು ಹೋಗ್ಬಿಟ್ಟು IDBI ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ ಇದರಲ್ಲಿ ಏನಂತಾರೆ ಅದಕ್ಕೆ ಮೆಜೆಸ್ಟಿಕಲ್ಲಿರುವಂಥ ಬ್ರಾಂಚಲ್ಲಿ ಹೋಗ್ಬಿಟ್ಟು IDBI ಬ್ಯಾಂಕಲ್ಲಿ ನೀವು ಕ್ಯಾಶ್ ಕಟ್ಟಿ, ಅದನ್ನು ಯಾವುದೇ ಕಾರಣಕ್ಕೂ ಗೂಗಲ್ ಪೇ, ಫೋನ್ಪೇ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕ್ಯಾಶ್ ಕಟ್ಟಿ ನಿಮಗೊಂದು ಚಾಲನ್ ಕೊಡ್ತಾರೆ, ಆ ಚಾಲನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಮಿಕ್ಕಿದ ಜಾಗದಲ್ಲೆಲ್ಲ ನೀವು ಸರ್ಚ್ ಮಾಡ್ಬೋದು. ಅದೇ ಥರ ಇದು ಚಿನ್ನ ಕುರ್ಚಿನಲ್ಲಿರುವಂಥದ್ದು ಎ ವಿಂಗ್, ಬಿ ವಿಂಗ್ ಮತ್ತು ಸಿ ವಿಂಗ್ ಮತ್ತು ಡಿ ವಿಂಗ್. ಎ ವಿಂಗಲ್ಲಿ 9 ಫ್ಲೋರು ತಿರ್ಗಾ ತೋರಿಸ್ತಾರಂಥದ್ದು, ಬಿ ವಿಂಗಲ್ಲಿರೋಂಥದ್ದು 14 ಫ್ಲೋರ್ಸು, ಆ ಕಡೆ ಇರೋಂಥದ್ದು ಅದು 9 ಫ್ಲೋರ್ಸು, ಈ ಕಡೆ ಡಿ ವಿಂಗ್ ಬಂದು ಅದನ್ನು 9 ಫ್ಲೋರ್ಸು ಇನ್ನೂ ಕಟ್ಟಿಲ್ಲ, ಬಟ್ ಇನ್ನೂ ಅದು ಪೆಂಡಿಂಗಲ್ಲಿದೆ. ಇರಲಿ, ಪೊದೆಗಳು ಅದು ಇದೆಲ್ಲ ಬೆಳೆದಿದೆ. ನಾನು ಯಾವುದಾದ್ರೂ ಒಂದು ಒಳಗಡೆ ನಾನು ನಿಮಗೆ ತೋರಿಸ್ತೀನಿ, ಅದನ್ನು ನೀವು ನೋಡಿ ಒಂದು ಸತಿ. ಎಲ್ಲನೂ ತೋರ್ಸೋಕ್ಕಾಗಲ್ಲ ನಾನೀಗ ಸದ್ಯಕ್ಕೆ. ನಾನು 14 ಫ್ಲೋರ್ಸಲ್ಲೂ ಅದೇ ಥರ ಇರುತ್ತೆ, ಎಲ್ಲ ಸಿಂಗಲ್ ಬೆಡ್ರೂಮೇಲೆ, ಏನೂ ತೊಂದರೆ ಇಲ್ಲ. 9 ಫ್ಲೋರ್ಸ್ ಇರೋವಂಥ ಎ ವಿಂಗಲ್ಲಿರುವಂಥದ್ದು ಒಂದು ಫ್ಲೋರ್ನ ನಾನು ನಿಮಗೆ ತೋರಿಸ್ತೀನಿ. ಫ್ಲೋರ್ಸಲ್ಲಿ ಇರೋವಂಥ ಒಂದು ಅಕ್ಕಪಕ್ಕ ವಾತಾವರಣವೂ ಅಷ್ಟೇ ಚೆನ್ನಾಗಿದೆ. ಇದು ಕಾಡು ಅಂತ ಅಂದ್ಕೋಬೇಡಿ. ದಿಸ್ ಈಸ್ ಬ್ಯೂಟಿಫುಲ್ ಪ್ಲೇಸ್ ವಿಚ್ ಈಸ್ ಸರೌಂಡೆಡ್ ಬೈ ದ ವಿಲೇಜ್. ಇದೆಲ್ಲ ಅಕ್ಕಪಕ್ಕ ಹಳ್ಳಿಗಳೇ ಇರೋವಂಥದ್ದು, ಯಾವುದು ಕಾಡಂತ ಅಲ್ಲ, ಆಯಿತಾ. ಸೊ ಲೆಟ್ ಅಸ್ ಗೋ ಇನ್ಸೈಡ್, ಒಳಗಡೆ ಹೋಗೋಣ.
ನಾವು ಮಾಡೋ ಅಂಥ ಪ್ರತಿ ಸೀರಿಯಲ್ ನಿಮಗೋಸ್ಕರ ಅಂತಾನೆ. ದಯವಿಟ್ಟು ಪ್ರತಿಯೊಬ್ಬರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಭಾಳ ಇದು ಹಂಗೆ ಸ್ಟಾಪ್ ಆಗಿದೆ, ಇರಲಿ, ಎಂಥ ತೊಂದರೆ ಇಲ್ಲ. ಇಲ್ಲೆಲ್ಲ ಲಿಫ್ಟ್ ಬರುತ್ತೆ. ಇದು ಲಿಫ್ಟಿನ ಒಂದು ಏನಂತಾರೆ ಅದಕ್ಕೆ, ಹೌದು ಲಿಫ್ಟದು ಇದು. ಹಾಂ, ಹೌದಾ? ಮೇಲ್ಗಡೆ ಹೋಗ್ಲಿಕ್ಕಾಗಲ್ವಾ? ನೋಡೋಣ ಬನ್ನಿ. ನೋಡಿ, ಈ ಥರ ಜಾಗದಲ್ಲೆಲ್ಲ ಬಂದು ನಾವು ನಿಮಗೆ ವೀಡಿಯೋಗಳು ಮಾಡಿ ತೆಗೆದು ಕೊಡ್ತಾಯಿದ್ದೀವಿ ಅಂದರೆ ಯಾರಿಗೋಸ್ಕರ? ನಿಮಗೋಸ್ಕರನೇ. ಹಂಗನ್ಬಿಟ್ಟು ಇದು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅಂತಲ್ಲ, ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಇವತ್ತಲ್ಲ ನಾಳೆ ರೆಡಿ ಆಗುತ್ತಿದ್ದು. ಇಲ್ಲಿ ಸಿಂಗಲ್ ಬೆಡ್ರೂಮ್ ಇಲ್ಲೇ ತೋರಿಸ್ತೀನಿ. ಮೇಲ್ಗಡೆ ಹೋಗೋದೇ ಬೇಕಾಗಿಲ್ಲ. ಇದು ಗ್ರೌಂಡ್ ಫ್ಲೋರೇ ಅಂತ ಅಂದ್ಕೊಳ್ಳಿ. ಹಾಂ, ಸಾಕು ನನಗೆ ಇದೊಂದು ಸಾಕು ನನಗೆ. ಓಕೆ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಥ್ಯಾಂಕ್ ಯು ಮೋಹನ್ ಆ್ಯಂಡ್ ಬಸವರಾಜ್. ಹಾಂ, ಬಾ. ಇದು ನಾನು ಇಲ್ಲಿದ್ದೇನೆ, ಗ್ರೌಂಡ್ ಫ್ಲೋರ್ದೇ ಒಂದು ತೋರಿಸ್ತೀನಿ. ಇದು ಒಳಗಡೆ ಎಲೆಕ್ಟ್ರಿಕ್ ಕೆಲಸ ಎಲ್ಲ ಆಗಿದೆ, ಯಾಕೆಂದರೆ ಸ್ವಿಚ್ ಬೋರ್ಡ್ ಒಂದು ಇದು ಬಂದಿದೆ, ಎಲ್ಲ ಆಗಿದೆ. ಜಸ್ಟ್ ಪೇಂಟಿಂಗ್ ಎಲ್ಲ ಹಾಕ್ಬೇಕು, ಹೇಳ್ತೀನಿ ಅದನ್ನು ಮಾತ್ರ. ಸಿಮೆಂಟು ಭಯಂಕರವಾಗಿ ಹಾಕೋಬ್ರಪ್ಪು ಸ್ವಾಮಿ, ಸರಿಯಾಗೈತೆ ಸಿಮೆಂಟ್ ಹಾಕಿರೋದು. ಇದು ಇಷ್ಟಪ್ಪ ವಾಸ್ಕಲ್ಗೆ ಐತೆ ನೋಡಿ, ಎಷ್ಟಪ್ಪ ಐತೆ. ಅರ್ಧ ಅಡಿ ಬಾಗಲ್ಗೆ ಬಿಟ್ಟವ್ರೆ, ಅರ್ಧ ಅಡಿ ಬರ್ತದೆ. ಅರ್ಧ ಅಡಿ ತೊಗೊಂಡ್ರೆ ನಾನು ಇಲ್ಲಿಗೆ ನಿಮಗೆ ವಾಸ್ಕಲ್ ಬರುತ್ತೆ, ಅರ್ಧ ಅಡಿ ಇದೆ. ಇಲ್ಲಿ ಆಚೆ ಕಡೆ ಸ್ವಿಚ್ ಬೋರ್ಡು ಇದು, ಇಲ್ಲಿ ಬಾ, ಇಲ್ಲಿ ಈ ಕಡೆ ಬಾ, ಹಿಂಗೆ ತೋರಿಸು. ಇದು ಹಂಗೆ ಬರುತ್ತಾ ನೋಡು. ಸ್ವಿಚ್ ಬೋರ್ಡ್ ಬಾಕ್ಸ್ ಎಲ್ಲ ಹಾಕಿದ್ದಾರೆ. ಬರ್ತಾ ಇದೆಯಾ ಕತ್ಲೆನಲ್ಲಿ? ಕ್ಲೀನಾಗಿ ಬರ್ತಾ ಇದೆಯಾ? ಓಕೆ, ಜೈ ಶ್ರೀರಾಮ್. ಇದು ಎಂಟ್ರೆನ್ಸ್ ಕೊಡೋಣ. ಸಕ್ಕ ಸ್ಮೂತ್ ಆಗೈತೆ, ಚೆನ್ನಾಗಿ ಮಾಡಿದ್ರೆ. ಇದು ಏನು ತೊಂದರೆ ಇಲ್ಲ. ಕರೆಂಟಿಂದೆಲ್ಲ ವ್ಯವಸ್ಥೆ ಹಾಕಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಕ್ಯಾಪ್ ಹಾಕಿದ್ದಾರೆ, ಮತ್ತು DP ಬಾಕ್ಸ್ ರೆಡಿ ಇದೆ. ಇಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಇದು, ಬಟ್ ಇಲ್ಲೊಂದಾಗಿದೆ. ಆ್ಯಂಡ್ ಇದು ಹಾಲ್ದಾದರೆ ಈ ಕಡೆ ಏನೋ ಬೇರೆ ಸ್ವಿಚ್ಚು. ಆಮೇಲೆ ಇಲ್ಲಿ ಕಿಟಕಿ ಬರುತ್ತೆ, ಬಟ್ ಈಗ ಸದ್ಯಕ್ಕಂತೂ ಪೊದೆ ಬೆಳ್ಕೊಂಡೈತೆ ಅದು. ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಟಿವಿಗೆ, ಪ್ಲಸ್ ಇಲ್ಲಿ ಬಂದು ಮಾಮೂಲಿ ಕೇಬಲ್ ಸ್ವಿಚ್ಚು. ಆಮೇಲೆ ನಾನು ಹಿಂಗೆ ತೋರಿಸ್ತಾ ಇರೋಂಥದ್ದು, ಈಗೇನು ಸದ್ಯಕ್ಕೆ ಹಾಕಿಲ್ಲ, ಬಟ್ ಅಟ್ ಪ್ರೆಸೆಂಟ್ ಇರೋವಂಥದ್ದು ಈ ಥರನೇ. ಕಿಚನ್ ಇಲ್ಲಿದೆ. ಇದು ಕಿಚನ್ ಸ್ವಲ್ಪ ಚಿಕ್ಕದು ಅನಿಸುತ್ತೆ, ಯಾಕಂತಂದರೆ ನೋಡಿ ಈ ಕಡೆ ಸ್ವಿಚ್ ಇದೆ. ಹಿಂಗೆ ಬಾ ಇದು ತೋರಿಸು. ಹಿಂಗೆ ಈ ಕಡೆ ಕಿಚನ್ದು ಮಿಕ್ಸಿಗೆ, ಗ್ರೈಂಡ್ರಿಗೆ ಸ್ವಿಚ್ ಕೊಟ್ಟರೆ, ಇಲ್ಲಿ ಸಜ್ಜಾ ಬರುತ್ತೆ. ಅಂದರೆ ಅದೇನಂತಾರೆ ಅದಕ್ಕೆ, ವಾಸ್ಕಲ್ಲು ಏನೋ ಬರುತ್ತೆ. ವಾಸ್ಕಲ್ ಇಲ್ಲಿ ವಾಸ್ಕಲ್ ಬರುತ್ತೆ. ಇಲ್ಲಿ ಸಿಂಕ್ ಬರುತ್ತೆ. ಇಲ್ಲಿ ಸಿಂಕ್ ಬಂದರೆ ಇಲ್ಲೇನಿಗೆ ಕೊಟ್ಟವ್ರು. ಮತ್ತು ಇಲ್ಲಿ ಇದು ಯುಟಿಲಿಟಿ ರೂಮ್. ಈ ಕಡೆಪ್ಪ ಇದು ಬಂದು ಯುಟಿಲಿಟಿ ರೂಮು. ಇಲ್ಲಿ ಮಾಮೂಲಿ ನೀವು ವಾಶ್ ಮಿಷಿನ್ಗೆ ಇಕ್ಕೋತೀರಾ, ವಾಶ್ ಮಿಷಿನ್ಗೆ ಬೇಕಾಗಿರೋಂಥದ್ದು ಪ್ಲಗ್ ಇಲ್ಲೈತೆ. ಅದಕ್ಕೆ ಟ್ಯಾಪು ಎಲ್ಲ ಕೆಳಗಡೆ ಬರುತ್ತೆ. ಇಲ್ಲಿ ಸದ್ಯಕ್ಕೆ ಟ್ಯಾಪ್ ಹಾಕಿಲ್ಲ, ಒಟ್ಟಲ್ಲಿ ಇಲ್ಲಿ ಬರುತ್ತೆ. ಇಲ್ಲೊಂದು ಕಿಟಕಿ ಇದೆ, ಅಲ್ಲೊಂದು ಕಿಟಕಿ ಇದೆ. ಇದು ಚಿನ್ನ ಕುರ್ಚಿನಲ್ಲಿರೋವಂಥ ಒಂದು ಇದು ಕಿಚನ್ನೇ. ಬಟ್ ಕಿಚನ್ ಸ್ವಲ್ಪ ಚಿಕ್ಕದಾಗಿದೆ. ಮೇಲ್ಗಡೆ ಸಜ್ಜಾ ಈ ಕಡೆ ಇದೆ, ಸಜ್ಜಾಗೇನು ತೊಂದರೆ ಇಲ್ಲ. ಬಟ್ ಕಿಚನ್ ಹೇಳ್ದಂಗೆ ನಾನು 1, 2, 4, 6, 8 10 ಅಡಿ ಐತೆ, ಏನು ತೊಂದರೆ ಇಲ್ಲ. ಈ ಕಡೆ ಕಿಚನ್ನು, ಆ ಕಡೆ ಬಂದು ಏನದು ಯುಟಿಲಿಟಿ ರೂಮ್. ಸೊ ಈ ಕಡೆಗೆ ಹೋಗೋಣ. ಇಲ್ಲ ಹೌದು ಕರೆಕ್ಟ್. ಇದು ಬೆಡ್ರೂಮು. ಈ ಕಡೆ ಬಂದು ಬೆಡ್ರೂಮನ್ನು ಚಿಕ್ಕದಾಗೇ ಇದೆ, ಏನು ಅಂಥ ದೊಡ್ಡದೇನು ಅನಿಸಲ್ಲ. ಇದು ಚಿಕ್ಕದಾಗೇ ಇದೆ. ಹಾಲ್ ದೊಡ್ಡದು ಕೊಟ್ಟಿದ್ದಾನೆ. ಆಮೇಲೆ ಬಾತ್ರೂಮು, ಟಾಯ್ಲೆಟು ಅದನ್ನು ಬೇರೆ ಥರ ಮಾಡಿದ್ದಾನೆ. ಅದನ್ನು ತೋರಿಸ್ತೀನಿ ಯಾವ ಥರ ವಿನ್ಯಾಸ ಅಂತ. ಇದು ಬೆಡ್ರೂಮು ಸಜ್ಜಾನು ಚೆನ್ನಾಗಿದೆ. ಸಜ್ಜಾ ನಾರ್ಮಲ್ ಇಲ್ಲ, ಸರಿಯಾಗಿ ಥಿಕ್ನೆಸ್ ಐತೆ. ಇಲ್ಲಿ ಆನ್ ಆಫ್ ಸ್ವಿಚ್ ಕೊಟ್ಟಿದ್ದಾನೆ, ಅದ್ರ ಪ್ಲಗ್ ಐತೆ. ಇಲ್ಲಿ ಮೇಲ್ಗಡೆ ಎಲ್ಲ ಕರೆಂಟಿನ ವ್ಯವಸ್ಥೆ ಎಲ್ಲ ಆಗೈತೆ. ಪೈಪ್ ಒಳಗಡೆ ಎಲ್ಲ ವೈರಿಂಗ್ ಎಲ್ಲ ಆಗೈತೆ. ಪೇಂಟಿಂಗ್ ಆಗಬೇಕು, ಟೇಲ್ಸ್ ಹಾಕಬೇಕು. ಟೇಲ್ಸ್ ಹಾಕವ್ರಾ? ಇಲ್ಲ, ಟೇಲ್ಸ್ ಹಾಕಿಲ್ಲ. ಟೇಲ್ಸ್ ಹಾಕಬೇಕು. ಓಕೆ, ಟೇಲ್ಸ್ ಹಾಕಬೇಕು. ಪ್ಲಸ್ ಇಲ್ಲೆಲ್ಲ ಒಳ್ಳೆ ವಾತಾವರಣ ಐತೆ. ಅಕ್ಕಪಕ್ಕ ಎಲ್ಲ ಹಳ್ಳಿ ಇದು ಇದೇನೋ ನೋಡಿ, ವಿಳ್ಳೆದೆಳೆದೇನೋ ಅಂಗಡಿ ಇದು ಹಾಕಿದ್ದಾರೆ, ಮಸ್ತ್ ಐತೆ. ಇಲ್ಲೆಲ್ಲ ವಿಂಡೋಸ್ ಬರುತ್ತೆ, ಚೆನ್ನಾಗೈತೆ. ಇದೂ ಭಯಂಕರ ಥಿಕ್ನೆಸ್ ಐತೆ, ಹೆಚ್ಚು ಕಡಿಮೆ ಅರ್ಧ ಅಡಿ ಐತೆ.
ಇದಾಗಿದ ತಕ್ಷಣವೇ ಈಗ ನಾನು ಬಾತ್ರೂಮ್ದು ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಜಾಗ ಅವರು ಬೇರೆ ಥರನೇ ಮಾಡಿದ್ದಾರೆ. ಇದು ಕಿಚನ್ ಅಂತೂ ಅಲ್ಲ ಅನಿಸುತ್ತೆ. ಇದು ಬಾತ್ರೂಮೇನೆ, ಯಾಕೆಂದರೆ ಬಾತ್ರೂಮ್ ಪ್ಲಸ್ ಟಾಯ್ಲೆಟ್ ಎರಡೂ ಇದೆ. ಇದು ದೊಡ್ಡದಾಗಿ ಮಾಡಿದ್ದಾನೆ ನೋಡಿ. ಹೆಂಗೆ ಮಾಡಿದ್ದಾರೆ ಅಂದರೆ ಇಲ್ಲಿ ಯಾವ ಕಡೆ ಟಾಯ್ಲೆಟ್, ಮೋಸ್ಟ್ಲಿ ಈ ಕಡೆ ಟಾಯ್ಲೆಟ್ ಬರ್ಬೋದು, ಆ ಕಡೆ ಬಾತ್ರೂಮ್ ಬರ್ಬೋದು. ಹೌದು, ಇದು ವೆಂಟಿಲೇಷನ್. ಹೌದು, ಇದು ಬಾತ್ರೂಮೇನೆ. ಯಾಕೆಂದರೆ ನಮಗೆ ಮೇಲ್ಗಡೆ ನಿಮಗೆ ಗೀಝರ್ಗೆ ಕನೆಕ್ಷನ್ ಕೊಟ್ಟಿದ್ದಾನೆ. ಈ ಕಡೆ ಬಾತ್ರೂಮ್ ಬರುತ್ತೆ, ಇದು ವೆಂಟಿಲೇಷನ್ ಕೊಟ್ಟಿದ್ದಾನೆ. ಈ ಕಡೆ ನಿಮಗೆ ಟಾಯ್ಲೆಟ್ ಬರುತ್ತೆ. ಈ ಟಾಯ್ಲೆಟ್ಟು ಮೋಸ್ಟ್ಲಿ ಇಲ್ಲಿಂದ ಕವರ್ ಆಗುತ್ತೆ. ಹೆಂಗೆ ಕವರ್ ಮಾಡ್ತಾರೆ ಗೊತ್ತಿಲ್ಲ. ಈ ಕಿಚನ್ ಆ ಕಡೆ ಸೈಡು ಏನೋ ಒಟ್ಟಲ್ಲಿ ಏನು ಬರುತ್ತೆ ಗೊತ್ತಿಲ್ಲ. ಇದರಲ್ಲೇ ಪಾರ್ಟಿಷನ್ ಮಾಡಿದ್ದಾರೆ. ಇಲ್ಲಿ ಬಾತ್ರೂಮು, ಆ ಕಡೆ ಟಾಯ್ಲೆಟು. ಇದೇನಿಗೆ ಕೊಟ್ಟವ್ರೆ, ಇದೆಲ್ಲ ಪೈಪ್ಗಳು ಏನಕ್ಕೂ ಹಾಕವ್ರೆ ಮೋಸ್ಟ್ಲಿ. ಏನೋ ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ನಮ್ಮ ಹುಡುಗರು ಹೇಳಿರೋಂಥದ್ದು ನೋಡಿ, ಇದು ಟೇಲ್ಸ್ಗೆ ಮಾರ್ಕಿಂಗ್. ಇದು ಇಷ್ಟು ಹೈಟ್ ಬರಬೇಕು, ಇಷ್ಟು ಕೆಳಗಡೆ ಟೇಲ್ಸ್ ಬರುತ್ತೆ ಅಂತ ನೋಡಿ. ಇಲ್ಲೊಂದೈತೆ ನೋಡಿ, ಇಲ್ಲೈತೆ ನೋಡಿ. ಇದೆಲ್ಲ ಟೇಲ್ಸ್ಗೆ ಅಂತ ಇರೋವಂಥ ಮಾರ್ಕಿಂಗ್. ಇದು ಈ ಜಾಗದಲ್ಲೂ ಐತೆ, ಇಲ್ಲೂ ಐತೆ, ಈ ಕಡೆನೂ ಇದೆ. ಇದೆಲ್ಲ ಟೇಲ್ಸ್ಗಿರೋಂಥ ಮಾರ್ಕಿಂಗ್. ಇದು ಇಷ್ಟು ಹೈಟ್ ಇರಬೇಕು, ಇಲ್ಲಿ ಗಂಟ ಟೇಲ್ಸ್ ಹಾಕ್ತೀವಿ ಅನ್ನೋ ಒಂದು ಮಾರ್ಕಿಂಗ್ ಹಾಕಿರ್ತಾರೆ ನೋಡಿ. ಇಲ್ಲೂ ಇದೆ, ಈ ಕಡೆ ಇದೆ. ಆ್ಯಂಡ್ ಏನಪ್ಪ, ನನ್ನ ಶೂಗೆಲ್ಲ ಏನೇನೋ ಆಗೋಯ್ತು, ಏನೋ ಒಂದು. ಈ ಕಡೆ ಮಾರ್ಕಿಂಗ್ ಐತೆ, ಇಲ್ಲಿ ಮಾರ್ಕಿಂಗ್ ಐತೆ. ಸೊ ಇದೆಲ್ಲ ಟೇಲ್ಸ್ಗೆ ಅಂತಲೇ ಮಾರ್ಕಿಂಗ್ ಕೊಟ್ಟಿರೋವಂಥದ್ದು. ಇದೆಲ್ಲ ಆಯಿತು. ಇದು ಬೆಡ್ರೂಮ್ ಸ್ವಲ್ಪ ಚಿಕ್ಕದು, ಬಾತ್ರೂಮು ಟಾಯ್ಲೆಟ್ ಮಾತ್ರ ಭಯಂಕರ ದೊಡ್ಡದಾಗೈತೆ. ಹಾಲ್ ಸ್ವಲ್ಪ ಉದ್ದ ನೋಡಿ. ಹಾಲಲ್ಲೂ ಹಾಕಿದ್ದಾರೆ, ಇಲ್ಲೂ ಟೇಲ್ಸ್ ಮಾರ್ಕಿಂಗ್ ಇಲ್ಲೂ ಹಾಕಿದ್ದಾರೆ ನೋಡಿ. ಇಲ್ಲೂ ಟೇಲ್ಸ್ ಮಾರ್ಕಿಂಗ್ ಹಾಕಿದ್ದಾರೆ, ಇಲ್ಲಿ ಹಾಕಿದ್ದಾರೆ, ಆಮೇಲೆ ಇಲ್ಲಿ ಹಾಕಿದ್ದಾರೆ ನೋಡಿ. ಇದು ಟೇಲ್ಸ್ಗೆ ಮಾರ್ಕಿಂಗ್, ಇಷ್ಟು ಹೈಟ್ ಬರಬೇಕು ಅಂತ ಮಾರ್ಕಿಂಗ್ ಹಾಕಿರ್ತಾರೆ. ಅದು ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಒಳಗಡೆನೂ ಹಾಕಿದ್ದಾರೆ. ಸೊ ಇಷ್ಟು ವಿಚಾರ. ಇದು ಇರೋವಂಥದ್ದು ಚಿನ್ನ ಕುರ್ಚಿನಲ್ಲಿ ಇರೋವಂಥದ್ದು ಒಂದು ಸಿಂಗಲ್ ಬೆಡ್ರೂಮ್ ಬಗ್ಗೆ ನಾನು ಕೇಳಿದೆ. ದಯವಿಟ್ಟು ನೀವಾದರೂ ಪುಣ್ಯ ಮಾಡಿದ್ರಿ, ಇದನ್ನು ಇಷ್ಟಾದರೂ ರೆಡಿ ಆಗಿದೆ. ನಾನು ಹಾಕಿದಾಗ ಅಪ್ಲಿಕೇಶನ್ನು ಆವಾಗ ಕಟ್ಟೇ ಇರಲಿಲ್ಲ, ತಳದಿನೇ ಹಾಕಿರಲಿಲ್ಲ ದೇವಗೆರೆಗೆ 2021 ಆದರೂ ನಾನು ವಿಂಗ್ಗೆ ಅಂತ ಹಾಕ್ಬಿಟ್ಟು ನಾನು ತೊಗೊಂಡಿದ್ದಕ್ಕೆ ಇಷ್ಟು ದಿವಸ ಕಾದಿದ್ದಕ್ಕೆ ಅದು ರೆಡಿಯಾಗಿದೆ. ಭಯಂಕರವಾಗಿ ಬೃಹತ್ಕಾರವಾಗಿ ಭಾಳ ಸುಂದರವಾಗಿ ಕಟ್ಟಿರೋವಂಥದ್ದು. ಮೊನ್ನೆ ನಾನು ತೋರಿಸಿದ್ದೀನಿ, ಇದ್ರ ಮುಂಚೆ ನೀವು ಎಪಿಸೋಡಲ್ಲಿ ನೋಡಿದ್ದೀರ. ಸೊ ದಯವಿಟ್ಟು ಚಿನ್ನ ಕುರ್ಚಿನಲ್ಲಿ ಇದ್ದರೆ, ಖಾಲಿ ಇದ್ದರೆ, ಇಲ್ಲ ಅಂತ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ನನ್ನ ಲೈವ್ ಸೆಷನ್ ಇರುತ್ತೆ 5 o'clockಗೆ. ನೀವು ಬಂದು ಜಾಯ್ನ್ ಆಗಿ, ಹಂಗೆ ನೋಡೋಣ ಯಾವ್ದು ಖಾಲಿ ಇದೆ ಯಾವುದಿಲ್ಲ ಅಂತ. ಆರಾಮಾಗಿ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದು. ಓಕೆ, ಇದು ಗ್ರೌಂಡ್ ಫ್ಲೋರ್ನ ತೋರಿಸ್ತಾ ಇರೋಂಥದ್ದು. ಮೇಲ್ಗಡೆ ಫ್ಲೋರ್ಗೆ ಹೋಗೋದಕ್ಕೆ ಅದೆಲ್ಲ ಕ್ಲೋಸ್ ಮಾಡಿ ಇಕ್ಕಿದ್ದಾರೆ. ಯಾಕೆಂದರೆ ಸೆಕ್ಯೂರಿಟಿ ವೈಸ್ಗೋಸ್ಕರ, ಪ್ರಾಬ್ಲಮ್ಗೆ ಯಾರಾದರೂ ಮೇಲ್ಗಡೆ ಹೋಗಿ ಏನಾದರೂ ತೊಂದರೆ ಆಗ್ಬೋದು ಅಂತ. ಸೊ ನಾನು ಈ ಗ್ರೌಂಡ್ ಫ್ಲೋರ್ದೇ ನಿಮಗೆ ತೋರಿಸ್ತಾ ಇರೋಂಥದ್ದು. ಇದು ಚಿನ್ನ ಕುರ್ಚಿ. ದೇವಗೆರೆಗೆ ಹೋಗೋಕ್ಕಿಂತ ಮುಂಚೆನೇ ನೀವು ಫಸ್ಟ್ ರೈಟ್ ತೊಗೊಂಡ್ರೆ ಕೆ ಗೋಲ್ಡಹಳ್ಳಿ ಕಡೆಯಿಂದ ನೀವು ಚಿನ್ನ ಕುರ್ಚಿಗೆ ಬರ್ಬೋದು. ಓಕೆ, ಇಷ್ಟು ವಿಚಾರ. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ನೆಲಗುಳಿ 2-3 ಅಪ್ಡೇಟ್ಸ್ನ ಹೇಳ್ತೀನಿ. ನೆಲಗುಳಿ 2ನಲ್ಲಿರುವಂಥ ಬಿ ಬ್ಲಾಕ್ ಬಗ್ಗೆನೂ ನಾನು ವಿಚಾರಗಳನ್ನ ಹೇಳ್ತೀನಿ. ಬರೋ ಸಂಚಿಕೆಗಳನ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.